ಯಾವುದು ಇದು 4ನೇ ಬ್ರಾಂಚಾ? ಓಕೆ. ಏನೇನು ಫೇಮಸ್ ಇದೆ ಸರ್ ನಿಮ್ಮಲ್ಲಿ? ಮದ್ದೂರು ಟಿಫನ್ ಸ್ಪೆಷಲ್ ದೋಸೆ ಇದೆ. ಅದ್ ಬಿಟ್ರೆ ಮದ್ದೂರು ವಡ ಸ್ಪೆಷಲ್ ಅಲ್ಲಿ ಕಾಜು ಮತ್ತೆ ಗೀ ಆಡ್ ಆಗಿರುತ್ತೆ. ಅದ್ ಬಿಟ್ರೆ ಅಕ್ಯುರೇಟಿ ಮಿನಿ ಕಾಂಬೋ ಇದೆ. ಮಿನಿ ಕಾಂಬೋಲಿ ಪೂರಿ ಮತ್ತೆ ಸಿಂಗಲ್ ಇಡ್ಲಿ ಮತ್ತೆ ಒಂದು ಮಸಾಲೆ ದೋಸೆ, ಖಾರಾಬಾತ್, ಕೇಸರಿ ಬಾತ್. ಸರ್ ಮಿನಿ ಟಿಫನ್ ಇದೆ ಸರ್. ಅದರಲ್ಲಿ ಕಾಫಿ ಟೀ ಆಪ್ಷನ್ ಇರುತ್ತೆ. ಖಾರಾಬಾತ್, ಕೇಸರಿ ಬಾತ್, ಇಡ್ಲಿ ಎಲ್ಲ ಬರುತ್ತೆ ಸರ್. ನಮ್ಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಮದ್ದೂರು ಟಿಫನ್ ಸ್ಪೆಷಲ್ ದೋಸೆ ಅಂದ್ರೆ ಪನ್ನೀರು, ರೆಡ್ ಚಟ್ನಿ, ಆನಿಯನ್, ಗೀ, ಬಟರ್ ಎಲ್ಲ ಸ್ಟೆಪ್ ಅಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ. ತ್ರಿಕೋನ ಸರ್, ಅದು ಬ್ರೇಕ್ಫಾಸ್ಟ್ ಅಲ್ಲಿ ಮಾತ್ರ 6:30 ಇಂದ 10:30 ತಗ ಇರುತ್ತೆ. ಲಂಚ್ ಅಲ್ಲಿ ಮಧ್ಯಾಹ್ನ ಮುದ್ದೆ ಊಟ ಇದೆ, ಮುದ್ದೆ ಉಪ್ಸಾರು ನಮ್ಮಲ್ಲಿ, ಮತ್ತೆ ಪೂರಿ ಮೀಲ್ಸ್ ಸಿಗುತ್ತೆ. ಅದು ಬಿಟ್ರೆ ನಾರ್ತ್ ಇಂಡಿಯನ್ ಮೀಲ್ಸ್, ಚೈನೀಸು ಮತ್ತೆ ನಾರ್ತ್ ಮಾಮೂಲಿ ರೋಟಿ, ಕುಲ್ಚಾ, ಗೋಬಿ, ಮಶ್ರೂಮ್, ಬೇಬಿಕನ್ ಎಲ್ಲ ಸಿಗುತ್ತೆ ಸರ್. ಸರ್ ದೋಸೆ ನಮ್ಮಲ್ಲಿ ಎನಿ ಟೈಮ್ ಇರುತ್ತೆ. 20 ಮಾಮೂಲಿ ಬೆಳಗ್ಗೆ 6 ಗಂಟೆಯಿಂದ 10:30 ತನಕ ದೋಸೆ ಇರುತ್ತೆ, ರನ್ನಿಂಗ್ ಇರುತ್ತೆ. ನಮ್ಮಲ್ಲಿ ದೋಸೆ ಟೈಮಿಂಗ್ಸ್ ಇಲ್ಲ ಸರ್. ಮೀಲ್ಸ್ ಮಾತ್ರ ಮಧ್ಯಾಹ್ನ ಇರುತ್ತೆ. 1917ರಲ್ಲಿ ಓಪನ್ ಆಗಿರೋದು. ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಮೊದಲು ರೈಲ್ವೆ ಬೆಂಗಳೂರು ಟು ಮೈಸೂರು ರೈಲ್ವೆ ಇದರಲ್ಲಿ ಮಾಡ್ತಾಯಿದ್ರು. ಹಂಗೆ ಗ್ರೂಪ್ ಬೆಳೀತಾ ಈಗ 4 ಬ್ರಾಂಚ್ ಆಗಿದೆ ನಮ್ಮದು. ಸರ್ ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು. ನಮ್ಮಲ್ಲಿ ಟ್ರೈ ಮಾಡಿ ಸರ್. ಮದ್ದೂರು ವಡ ಸ್ಪೆಷಲ್ ಅಂದರೆ ಕಾಜು ಮತ್ತು ಗೀ ಆಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾರ್ಮಲ್ ಮದ್ದೂರು ವಡ ಮತ್ತು ಸ್ಪೆಷಲ್ ಮದ್ದೂರು ವಡ. ಸ್ಪೆಷಲ್ ಮದ್ದೂರು ವಡ ಕಾಜು ಮತ್ತು ಗೀ ಆಡ್ ಆಗಿರುತ್ತೆ. ಬಂತು ವಡೆ. ಸಕ್ಕತ್ತಾಗಿದೆ. ಬ್ಯೂಟಿಫುಲ್ ಆಗಿರುವಂಥ ಒಂದು ಮಸಾಲೆ ದೋಸೆ. ಅದರಲ್ಲಿ ಈ ಪ್ಲೇಟ್ಸಲ್ಲೂ ಕೂಡ ಅವರು ಲೋಗೋ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ದೋಸೆ ಹೆಂಗಿದೆ ಗೊತ್ತಿಲ್ಲ. ಪ್ರಾಪರ್ ಆಗಿ ನಮ್ಮ ಕರ್ನಾಟಕದ ದೋಸೆ. ಈ ಸುಮಾರು ಕಡೆ ಏನು ಮಾಡ್ಬಿಡ್ತಾರೆ ಅಂತಂದರೆ ಇದನ್ನು ಬೇಯಿಸ್ತೀನಿ ಅಂದ್ಬಿಟ್ಟು ಇದನ್ನೆಲ್ಲ ತೆಗೆದುಬಿಡ್ತಾರೆ. ದೋಸೆಲಿ ಏನೂ ಇರಲ್ಲ. ಚಟ್ನಿ ಅಂತೂ ಸಾಕಾಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ರಿಸ್ಪಿ ಕ್ರಂಚಿ, ಪಕ್ಕ ಲೋಕಲ್ ಸ್ಟೈಲ್ ಕಾಫಿ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಕುಡಿದು ನೋಡೋಣ ಹೇಗಿದೆ. ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿ. ದೂರ ವಡೆ ಏನೇನು ಹಾಕಿದ್ದಾರೆ? ಕ್ಯಾಶ್ಯೂ, ಡ್ರೈ ಫ್ರೂಟ್ ಎಲ್ಲ ಅಂತಂದ್ರೆ ಯಾವ ಡ್ರೈ ಫುಲ್ ಎಲ್ಲ ಇಲ್ಲ, ಕ್ಯಾಶ್ಯೂ ನಟ್ ಮಾತ್ರ ಇದೆ. ಹಾಗೆ ಗೀ ಸ್ಮೆಲ್ ಇದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಈ ಕ್ಯಾಶ್ಯೂ ನಟ್ನ ತೆಗೆದು ವಡೆ ಮೇಲೆ ಇಟ್ಟು ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇತ್ತು ತುಂಬ ಚೆನ್ನಾಗಿ, ವೆರಿ ನೈಸ್. ಗೀ ಫ್ಲೇವರು, ಆನಿಯನು, ರವೆ ತುಂಬ ಚೆನ್ನಾಗಿದೆ ಫ್ಲೇವರು. ಇದಕ್ಕೇನು ಚಟ್ನಿ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಹಾಗೆ ಚೆನ್ನಾಗಿದೆ. ಸ್ವಲ್ಪ ಚಟ್ನಿ ಹಾಕ್ಕೊಂಡು ಟ್ರೈ ಮಾಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತುಂಬ ಚೆನ್ನಾಗಿದೆ. ಮದ್ದೂರು ಟಿಫಾನೀಸ್ ಅವರ ಹೊಸ ಬ್ರಾಂಚ್ ಗೆಜಲ್ಗಿರಿಯಲ್ಲಿ, ಗೆಜಲ್ಗಿರಿ ಎಕ್ಸಿಟ್ನಲ್ಲಿರೋ ಒಂದು ಹೊಸ ರೆಸ್ಟೋರೆಂಟ್. ಇದು ಬೆಂಗಳೂರು ಮೈಸೂರು ರೋಡ್ನಲ್ಲಿದೆ, ಬೆಂಗಳೂರು ಮೈಸೂರು ಹೈವೇ ರೋಡ್ನಲ್ಲಿದೆ. ಈ ಹೈವೇಸ್ನಲ್ಲಿ ತುಂಬ ದೊಡ್ಡ ರೆಸ್ಟೋರೆಂಟ್, 350 ಸೀಟಿಂಗ್ ಇರುವಂಥ ರೆಸ್ಟೋರೆಂಟು ಇದೆ. ಇದನ್ನು ತುಂಬ ಬ್ಯೂಟಿಫುಲ್ ಆಗಿ ಲಕ್ಸುರಿಯಾಗಿ ಮಾಡಿದ್ದಾರೆ. ಇಲ್ಲಿ ಸುಮಾರು ಸೌತ್ ಇಂಡಿಯನ್ ವೆರೈಟೀಸ್ ಆಫ್ ಫುಡ್ಗಳು ಸಿಗುತ್ತೆ. ಇದು ಬೇಸಿಕ್ಲಿ ಮಲ್ಟಿ ಕ್ವಿಸನ್, ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಮತ್ತು ಚೈನೀಸ್ ಫುಡ್ಗಳು ಅವೈಲೇಬಲ್ ಇದೆ. ಇವರ ಸ್ಪೆಷಾಲಿಟಿ ಬಂದು ಸೌತ್ ಇಂಡಿಯನ್. ಅದರಲ್ಲೂ ಸ್ಪೆಷಲಿ ಬ್ರೇಕ್ಫಾಸ್ಟಲ್ಲಿ ಮಾತ್ರ ನಿಮಗೆ ಯುನೀಕ್ ಆದಂಥ ಫುಡ್ಗಳು ಸಿಗುತ್ತೆ. ಸಬ್ಸಿಗೆ ಸೊಪ್ಪಿನಲ್ಲಿ ಇಡ್ಲಿ ಮಾಡಿರ್ತಾರೆ, ಸಬ್ಬಕ್ಕಿನಲ್ಲಿ ಇಡ್ಲಿ ಮಾಡ್ತಾರೆ.
ಹಾಗೆ ಸುಮಾರು ವೆರೈಟಿ ದೋಸೆಗಳು ಮಾಡ್ತಾರೆ. ದೋಸೆಗಳು ಯಾವುದೇ ನಮ್ಮ ಈ ಮೇಲೆಲ್ಲ ತೆಗೆದ್ಬಿಟ್ಟು ಕ್ರಿಸ್ಪಿಯಾಗಿ ದೋಸೆ ಮಾಡ್ತಾರಲ್ಲ ಹಾಗಿಲ್ಲದೆ ಪ್ರಾಪರ್ ಕರ್ನಾಟಕದ ತಿಕ್ ದೋಸೆಗಳನ್ನ ಇವರು ಮಾಡ್ತಾರೆ. ಅದೇ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಬ್ರೇಕ್ಫಾಸ್ಟ್ ಬಂದು 6 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. 11 ಗಂಟೆ ಲಿಮಿಟೆಡ್ ಫುಡ್ಗಳು ಅವೈಲೇಬಲ್ ಇರುತ್ತೆ. ಅದಾದಮೇಲೆ 12:15ಗೆ ಊಟ ಶುರುವಾಗುತ್ತೆ. ಊಟದಲ್ಲಿ ನಿಮಗೆ ಅವರು ಒಂದು ರಾಗಿ ಮುದ್ದೆ ಊಟ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ರಾಗಿ ಮುದ್ದೆ ಮೀಲ್ಸ್ ಅಂತಲೇ ಕರೀತಾರೆ. ಅದಾದಮೇಲೆ ನಾನೊಂದು ಬ್ರೆಡ್ ಹಲ್ವಾ ಟ್ರೈ ಮಾಡಿದೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ರಿಚ್ ಆಗಿತ್ತು. ಒಂಥರ ಡಿಫ್ರೆಂಟ್ ಆದ ಟೇಸ್ಟ್. ಸುಮಾರು ಕಡೆ ನಾನು ಬ್ರೆಡ್ ಹಲ್ವಾ ಟ್ರೈ ಮಾಡಿದ್ರಿ. ನೈಸ್, ವೆರಿ ರಿಚ್, ಚೆನ್ನಾಗಿದೆ. ಬ್ರೆಡ್ ಫ್ಲೇವರ್, ಗೀ ಫ್ಲೇವರು ನೀಟಾಗಿ ಬರುತ್ತೆ. ವೆರಿ ನೈಸ್. ಅಲ್ಲೊಂದು ಟೇಬಲ್ ಸ್ಟ್ಯಾಂಡ್ ಇಟ್ಟಿದ್ರು. ಅದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಈ ಕಟ್ಲರೀಸು, ಟಿಶ್ಯೂ ಪೇಪರ್ ಇಡೋದಕ್ಕೊಂದು ಸ್ಟ್ಯಾಂಡ್. ಅದರಲ್ಲಿ ಒಂದು ಮದ್ದೂರು ವಡೆನ ಎನ್ಗ್ರೇವ್ ಮಾಡಿ ಅದನ್ನು ಮದ್ದೂರು ವಡೆನ ಹಿಸ್ಟ್ರಿನ ಹಿಂದೆ ಬರೆದಿದ್ದಾರೆ. ಓಕೆ ಫ್ರೆಂಡ್ಸ್, ನೀವು ಯಾವಾಗಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ನನಗೆ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಅಷ್ಟೇ.